ನೇಪಾಳ ಬಾರ್ಡ್ರಲ್ಲಿದ್ದೀವಿ. ನಿನ್ನೆ ರಾತ್ರಿ ಬಂದಾಗ ಇಲ್ಲಿ 9:45 10 ಗಂಟೆ ಆಗಿತ್ತು. ಬಂದು ಸ್ವಲ್ಪ ಏರ್ ಸ್ವಲ್ಪ ಗಾಡಿಗೂ ಸ್ವಲ್ಪ ಕಡಿಮೆ ಆಗಿದೆ. ಏರನ್ನು ಸ್ವಲ್ಪ ಚೆಕ್ ಮಾಡಿಸ್ಬೇಕು. ಮತ್ತು ಇದೇ ಹೋಟೆಲ್ ರಘುಬ್ರೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಯೂಟ್ಯೂಬ್ ರಾಕ್ ಸ್ಟಾರ್ ಅವರೇ, ನಿಮ್ಮ ಚಾನಲ್ ಹೆಸರು ಟ್ರಾವೆಲ್ ಕನ್ನಡಿಗ. ದಯವಿಟ್ಟು ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತೆ ಬೆಲ್ ಬಟನ್ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಹೆಂಗ ಅನ್ನಿಸ್ತದೆ ಈ ಕ್ಲೈಮೇಟ್? ತುಂಬ ಚೆನ್ನಾಗಿದೆ. ಇಷ್ಟು ನಿನ್ನೆವರೆಗೂ ಬರೀ ಬಿಸಿಲಲ್ಲೇ ಇದ್ವು, ಇವತ್ತು ಸಡನ್ ಆಗಿ ಮಳೆ. मौसम तो ऐसा लग रहा है दिल गार्डन गार्डन हो रहा है. ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತು ಏಜೆಂಟ್ ಆಲ್ರೆಡಿ ನಿನ್ನೆ ರಾತ್ರಿನೇ ಬಂದು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಒಂದೇನು ಅಪ್ಡೇಟ್ಸನ್ನು ಕಟ್ಮಂಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವು ಬಂದು ಇನ್ನೊಂದು ರೂಟಲ್ಲಿ ಹೋಗಬೇಕಾಗತ್ತೆ. ಅದು ಯಾವ ರೂಟು ಏನು ಅಂತ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಮತ್ತು ಇಲ್ಲಿಂದ ನಾವಿವಾಗ ಡಾಕ್ಯುಮೆಂಟ್ಸ್ ಸಂಬಂಧ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಮತ್ತು ನನ್ನ ರಾಜಾದವ್ರ RC ಕಾರ್ಡು ಪ್ರತಿಯೊಂದು ಕೊಟ್ಟಿದ್ದೀನಿ. ಏಜೆಂಟ್ ತೊಗೊಂಡು ಹೋಗಿದ್ದಾರೆ. ಇನ್ನೊಂದು ನಮ್ಮ ಪ್ರಕಾರ ಇನ್ನೊಂದು 1 ಹಾಫ್ ಅವರಲ್ಲಿ ನಾವೆಲ್ಲ ಬಾರ್ಡ್ರಿಗೆ ಹೋಗ್ತೀವಿ. ಒಂದ್ಸಲ ಎಂಟ್ರಿ 10 ಗಂಟೆನೋ 9 ಗಂಟೆನೋ ಲಾಸ್ಟ್ ಇದೆ ಅಷ್ಟೇ, ರಾತ್ರಿ. ಅದಾದ್ಮೇಲೆ ಟ್ರೈ ಮಾಡ್ಬೋದಾಯ್ತಲ್ಲ? ಇಲ್ಲ ಸರ್. ಈಗ ನಂದು ಉದ್ದೇಶ ಏನಿದೆ, ಹಾಂ, ನಾವು ಬಾರ್ಡರ್ ಕ್ರಾಸ್ ಆಗಿ ಫೀಲ್ ಸಿಗ್ಬೇಕು ನಮ್ಗೆ. ಓಕೆ ಓಕೆ. ನೈಟ್ ಹೊರಟಿದ್ರೆ ನಿಮ್ಗೆ ಅಲ್ಲಿ ಹೆಂಗಿತ್ತು ಅಂತ ಯಾರು ಕೇಳಿದ್ರೆ ಹೇಳಕ್ಕೆ ಬರಲ್ಲ. ನಮಗಂತೂ ಅದು ಫೀಲ್ ಬೇಕೇ ಇರುತ್ತೆ. ಈಗ ಮೇನ್ 2 ಕ್ರಾಸ್ ಹೋಗ್ತಿರೋದ್ರಿಂದ ಕ್ರಾಸಿಂಗ್ ಬೆಳಗ್ಗೆ ಹೊತ್ತು ಈಗ ಬೆಳಕಲ್ಲಾದ್ರೂ ನೋಡ್ಬೇಕು. ನಿಮಗೆ ಭೂಮಿ ದಾಟ್ತಾ ಇದೆ, ಮಾತೃಭೂಮಿಯಿಂದ ಹೆಜ್ಜೆ ಇಟ್ಟು ಒಂದು ವಿಡಿಯೋ ಕೊಡ್ಬೇಕು. ಅದೊಂದು ಡ್ರೀಮ್ ಇದೆ. 2 ಕಡೆ ಕಾಲಿಡ್ತೀವಿ. ಫಸ್ಟ್ ನೇಪಾಳ, 2 ಕಾಲು ಒಟ್ಟಿಗೆನಾ? ಅಲ್ಲ 2 ಎರಡು. ಕಡೆ, ಹಾಂ, ಒಂದು ನೇಪಾಳ, ಒಂದು ಚೈನಾ. ಹ್ಞೂ. ಅದೆರಡನ್ನೂ ಬರ್ಸ್ಬೇಕು. ಯಾವ ಕಾಲು ಇಡ್ತೀರಾ? ಎಡಗಾಲ ಬಲಗಾಲ? ಸದ್ಯಕ್ಕೆ ಬಲಗಾಲ ಇಡ್ತೀವಿ. ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಅದು ಯಾವುದೇ ದೇಶ ಆಗಲಿ ಬಲಗಾಲ ಇಟ್ಟರೆ ಒಳ್ಳೇದು ಅಂತ ಹೇಳ್ಕೊಟ್ಟಿದ್ದಾರೆ. ನಾವು ಅದನ್ನೇ ಇಡ್ತೀವಿ. ಎಡಗಾಲ ನಾನು ಒಂದು ಕಾಲು ಅಂತ ಇಡಲ್ಲ. ಫಸ್ಟ್ ಬಲ ಮತ್ತು ಎಡ 2 ಒಟ್ಟಿಗೆ ಇಡ್ತೀನಿ. ಹಿಂಗೆ ಜಂಪ್ ಮಾಡ್ಬಿಡ್ತೀರಾ? ಜಂಪ್ ಅಲ್ಲ, ಒಂದು ಕಾಲು ಹೋದ್ಮೇಲೆ ಯಾವ ಕಾಲ ಇಡ್ತೀರಿ ನಾವು ಕೇಳಿದ್ದು. ಹೆಜ್ಜೆ ಇಟ್ರೆ ಆದ್ರ ಬಿಡ್ಬೇಕು. ಇಡು ಲೆಫ್ಟ್ ಲೆಗ್, ಲೆಫ್ಟ್ ಬಲಗಾಲು ಸರ್, ಬಲಗಾಲು ಸರ್. ನೆಕ್ಸ್ಟ್ ಆಟೋಮೆಟಿಕ್ ಎಡಗಾಲ ಬಂದೇ ಹೋಗ್ತದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕಿರಣ್ ಅವರ ಈ ಲಾರಿಗಳು ಪಾಸಿಗೆ ಏನು ನಿಂತಿರೋದು? ನೇಪಾಳಕ್ಕೆ ನಮಗ್ ಸಪ್ರೇಟ್ ಬಿಡ್ತಾರೆ. ಇವ್ರಿಗೆಲ್ಲ ಇವತ್ತು ಕಸ್ಟಮರ್ ಕ್ಲಿಯರೆನ್ಸ್ ಇರುತ್ತೆ. ಈಗ ಹೆವಿ ಇರುತ್ತೆ ಇವರಿಗೆ. ಕ್ಲಿಯರೆನ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮದು ಕಾರ್ದು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಿದ್ದಾರೆ ಆಲ್ರೆಡಿ. ಜಸ್ಟ್ ನಮ್ಮ ಇಮಿಗ್ರೇಷನ್ಗೆ ಇಲ್ಲಿ ಹತ್ತತ್ರ ಲಾರಿಗಳು ನೋಡಿ. ಎಷ್ಟಿದೆ ನೋಡಿ, ಎಷ್ಟು ದೂರ ಹೋಗ್ತೀನಿ. ಇದಕ್ಕೆ ಒಂದು 4 ರಿಂದ 5 ಕಿಲೋಮೀಟ್ರು ಬರೀ ಲಾರಿಗಳು ನಿಂತಿರ್ತವೆ. ಇಮಿಗ್ರೇಷನ್ ಇದಕ್ಕೆ ಕ್ಲೈಮೇಟ್ ಒಂಥರ ಸಾಕಾಗಿದೆ. ಇದು ಇಂಡಿಯನ್ ಇಮಿಗ್ರೇಷನ್ನು ಚೆಕ್ ಪೋಸ್ಟು ಸನೋಲಿ ಅಂತ, ಮಹಾರಾಜ್ಗಂಜ್ ಅಂತ UP ನಲ್ಲಿ ಬರುತ್ತಿದ್ದು. ಇದು ನೇಪಾಳದ್ದು ಬಾರ್ಡ್ರು. ಮತ್ತು ಇಲ್ಲಿ ಪ್ರತಿಯೊಂದು ವೆಹಿಕಲ್ ನೋಡಿ ಎಲ್ಲ ಈ ಥರ ಬಂದು ಹಾಕೊತಾರೆ. ನಮ್ದು ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದ್ದಿದ್ದರಿಂದ ನಾವು ಆ ಥರ ಏನು ಹಾಕ್ಕೊಂಡಿಲ್ಲ. ಏನಾಗುತ್ತೆ ಇಲ್ಲಿ ಸುಮ್ಮನೆ ತೊಗೊಂಡು ಇಲ್ಲಿ ಒಳಗಡೆ ಪಾರ್ಕಿಂಗ್ ಮಾಡಿದ್ರೆ 100 ರೂಪಾಯಿ ಕೊಡಬೇಕಂತೆ. ಅದಕ್ಕೆ ಕಿರಣ್ ಏನು ಅಡ್ವೈಸ್ ಮಾಡಿದ್ರೆ ಏನಕ್ಕೆ ಸುಮ್ಮನೆ ಬೇಡ, ಆರಾಮಾಗಿ ಇಲ್ಲೇ ಇದು ಮಾಡೋಣ ಅಂತ ಹೇಳಿ ಇಲ್ಲಿ ಕಾಫಿ ಶಾಪು ಇದೆ. ಇಂಡಿಯನ್ ಇಮಿಗ್ರೇಷನ್ ಇನ್ನೂ ನಮಗೆ ಡಾಲರ್ ಕೊಟ್ಟಿಲ್ಲ. ಖರ್ಚೇನು ಮಾಡೋದು ಗೊತ್ತಾಗ್ತಿಲ್ಲ. ಫ್ರೆಂಡ್ಸ್, ಅವಾಗಲೇ ನಾವು ಬಂದಾಗ ಎಷ್ಟು ಖಾಲಿ ಇತ್ತು. ಇಮಿಗ್ರೇಷನ್ ಮುಗಿಸ್ಕೊಂಡು ಎಷ್ಟು ಜನ ಇದ್ದಾರೆ ನೋಡಿ. ಮತ್ತು ಎಷ್ಟೊಂದು ಜನ ಮನೆ ಮುಗಿಸ್ಕೊಂಡ್ಬಂದು ಕಂಪ್ಲೀಟ್ ಆಯಿತು. ವಿ ಆರ್ ಎಂಟರಿಂಗ್ ಟು ನೇಪಾಳ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಜಸ್ಟ್ ಇಮಿಗ್ರೇಷನ್ ಮುಗಿಸ್ಕೊಂಡು
ಕಾರ್ ಇದಕ್ಕೆ ಹೋಗ್ತಾ ಇದ್ದೀವಿ. ಕಾರ್ನ ತೊಗೊಂಡು ಕಾರ್ ಇಮಿಗ್ರೇಷನ್ ಇದಾಗಬೇಕು ಇವಾಗ. ಪ್ರತಿಯೊಂದು ಏನಂದರೆ ಇಲ್ಲಿ ಬಾರ್ಡ್ರಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ. ಇಲ್ಲೇ ಅಂತಲ್ಲ, ಪ್ರತಿಯೊಂದು ಬಾರ್ಡ್ರಲ್ಲೂ ಸ್ಟ್ರಿಕ್ಟ್ ಇದ್ದೇ ಇದೆ. ಬಟ್ ಏನಂದರೆ ಏನಾಗುತ್ತೆ, ಪ್ರತಿ ಒಂದಕ್ಕೂ ಕೂಡ ನಾವು ಯಾವ ರೀತಿ ಅವರು ಕೇಳೋವಂಥ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮತ್ತು ಗಾಡಿನ ಮತ್ತು ನಮ್ಮಲ್ಲಿ ಏನು ಕಾರಲ್ಲಿ ಏನೇನು ಐಟಮ್ ಇದೆ ಪ್ರತಿಯೊಂದನ್ನು ಹೊರಗಡೆ ತೆಗಿಬೇಕು. ಹೊರಗಡೆ ತೆಗೆದು ಸ್ಕ್ಯಾನ್ ಆಗುತ್ತೆ ಇವಾಗ. ಓಕೆ, ಅದೆಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತೀನಿ. ಮತ್ತು ಇವತ್ತು ನನ್ನ ಜೊತೆ ಕೋ ಪೈಲಟ್ ಆಗಿ ನಮ್ಮ ಸರ್ ಆದರ್ಶ ಸರ್ ಇದ್ದಾರೆ. ಹೇಳಿ ಸರ್, ಹೆಂಗೆ ಅನ್ನಿಸ್ತಾ ಇದೆ ನಿಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು? ನಿಮ್ಮ ಅದೃಷ್ಟ ಏನು ಗೊತ್ತಾ, ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಯೂಶಲ್ ಎಲ್ಲ ಫ್ಲೈಟಲ್ಲಿ ಹೋಗ್ತಾರೆ, ಬಟ್ ನೀವು ಡ್ರೈವ್ ಹೋಗ್ತಾ ಇದ್ದೀರಾ. ಹೆಂಗೆ ಅನ್ನಿಸ್ತಾ ಇದೆ ನಿಮ್ಮ ಫೀಲ್? ತುಂಬ ಖುಷಿ ಆಯ್ತಾ ಇದೆ. ಹೋಗ್ಬೇಕು ಅಂತ ಅವಾಗಲಿಂದ ಅಂದ್ಕೊಂಡಿದ್ವಿ. ಇವಾಗ ಟೈಮ್ ಕೂಡ ಬಂದಿದೆ. ನೋಡೋಣ ಮುಂದಕ್ಕೆ. ಇವತ್ತಂತೂ ಭಾರಿ ಚೆನ್ನಾಗಿ ಈಗ ಜಸ್ಟ್ ನಾವು ಇಂಡಿಯಾ ಬಾರ್ಡ್ರನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಎಂಥ ವಂಡರ್ಫುಲ್ ಮೂಮೆಂಟು ಅಂತ ಹೇಳಿದ್ರೆ ಅದು ಹೇಳೋದಕ್ಕೆ ಅದು ಇದು ಮಾಡಿ ಸರ್. ನೇಪಾಳದ್ದು ಥ್ಯಾಂಕ್ಸ್ ಟು ಆದರ್ಶ್ ಸರ್. ಪ್ರತಿಯೊಂದು ಇಲ್ಲ ಅಪ್ಡೇಟ್ಸು ಅವ್ರು ಇರೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಬರ್ತಾ ಇದೆಯಲ್ಲ ಸೆಂಟರು ಇದು ನೇಪಾಳದ. ಇದು ಇಲ್ಲಿಂದ ನಮ್ಮದು ಇಂಡಿಯಾ ಮುಗೀತು, ಈಗ ನೇಪಾಳ ಸ್ಟಾರ್ಟ್. ಇವಾಗ ನೇಪಾಳಲ್ಲಿ ಇದ್ದೀವಿ. ಹಿಂದಕ್ಕೆ ಹಾಕಿದ್ರು ನಾನೇ. ನೋಡಿ ಫ್ರೆಂಡ್ಸ್, ಅದು ಇಂಡಿಯಾದು ಬಾರ್ಡ್ರ್ ಕಂಪ್ಲೀಟ್ ಆಯಿತು. ಇದು ಆರ್ಚ್ ಕಾಣ್ತಾ ಇದೆ, ಇದು ನೇಪಾಳ. ಇದು ಓಕೆ, ಇದೆ ಇಮಿಗ್ರೇಷನ್ ಆಫ್ ಬಲಿಯಾ. ಫ್ರೆಂಡ್ಸ್, ಮಂಜುನಾಥ್ ಶರಣ ಮಾತಾಡ್ತಾ ಇರೋದು. ಇವತ್ತು ನೇಪಾಳ ಬಾರ್ಡ್ರ್ ಎಂಟ್ರಿ ಮಾಡಿದ್ದೀವಿ. ಓಕೆ, ಪ್ರತಿಯೊಂದು ಅಪ್ಡೇಟ್ಸು ಇದರಲ್ಲಿ ಕಿರಣ್ ಸರ್ ಇರ್ಬೋದು, ಆದರ್ಶ್ ಸರ್ ಇರ್ಬೋದು, ಪ್ರತಿಯೊಂದು ಸೂಪರಾಗೆಲ್ಲ ಆರ್ಗನೈಸೇಷನ್ನಲ್ಲಿ ನಡೀತಾ ಇದ್ದೀವಿ. ಆದರ್ಶ್ ಸರ್, ಎಲ್ಲರೂ ಒಟ್ಟಿಗೆ ಹೇಳಿ ನಿಮ್ಮ ಅಭಿಪ್ರಾಯನ. ಚಂದ್ರು ಸರ್ ತುಂಬ ಚೆನ್ನಾಗಿ ನೇಪಾಳ ಟ್ರಿಪ್ ಮಾಡಿಸಿದ್ದೀರಾ. ನಿಮಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಇದೇ ಫಸ್ಟು, ಅದು ನೀವು ಕಾರ್ನ ನಮಗೆ ಎಂಟ್ರಿ ಮಾಡಿಸಿರೋದಕ್ಕೆ ಭಾರಿ ಖುಷಿ. ಕಿರಣ್ ಸರ್, ನನಗೆ ಈ ಬಾರ್ಡ್ರನ್ನ ಕ್ರಾಸ್ ಮಾಡ್ಕೊಡೋಕ್ಕೆ ನಮ್ಮ ರಾಘವೇಂದ್ರ ಸರ್ ಹೆಲ್ಪ್ ಮಾಡಿದ್ದಾರೆ. ಅವ್ರು ಹೇಳಿ ಪಾಪ ಅವರು ಕನ್ನಡಿಗ ನಮ್ಮ ಯೂಟ್ಯೂಬ್ ಚಾನಲ್ ಆದ ಟ್ರಾವೆಲ್ ಕನ್ನಡಿಗ ಅವರು ತುಂಬ ರಿಸ್ಕ್ ತಗೊಂಡು ನಮ್ಮನ್ನ ನೇಪಾಳವರೆಗೂ ಕರ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ಸ್, ಲವ್ ಯು. ಒಬ್ರಿಗೂ ಒಂದು ಇಂಚು ಏಟಿಲ್ದಂಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಪ್ಲೀಸ್ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಅಂತೂ ಒತ್ತದನ್ನ ಮರಿಲೇಬೇಡಿ. ಆಯ್ತು. ಆಮೇಲೆ ತುಂಬ ಚೆನ್ನಾಗಿದೆ. 4 ಜನ ಆಯಿತು. ಯಾವುದೂ ನೇಪಾಳಕ್ಕೆ ಹೋಗಿದ್ದೀವಿ. ಇನ್ನು ಮುಂದಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ ಕಿರಣ್ ಸರ್. ಸರ್ ನಮಸ್ಕಾರ. ಹೇಳ್ಬೇಕು ಸರ್, ಹೆಂಗಿದೆ? ಚೆನ್ನಾಗಿತ್ತಾ? ಎಲ್ಲ ಅಲ್ಟಿಮೇಟ್ ಆಗಿತ್ತು. ಆರಾಮಾಗಿ ಇಲ್ಲಿವರೆಗೂ ಸೇಫಾಗಿ ಬಂದ್ವಿ. ದೇವರ ಆಶೀರ್ವಾದದಿಂದ ವಾಪಸ್ಸು ಈ ಖುಷಿಯಾಗಿ ನಾವು ಏನು ಬಂದಿದ್ದೀವೋ ಅದಕ್ಕೆ ತಕ್ಕಂಗೆ ಮೆಮೊರೀಸ್ ತಗೊಂಡು ಎಂಜಾಯ್ ಮಾಡ್ಕೊಂಡು ಬಂದರೆ ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವಾಗ ನೇಪಾಳ ಎಲ್ಲ ಬಾರ್ಡ್ರಿಂಗ್ ಎಲ್ಲ ಸಾಗಿದ್ವಿ. ಇದೊಂಥರ ನೇಪಾಳ ಸಿಟಿ ಒಂದು ಸ್ವಲ್ಪ ಬಿಡ್ತಾ ಇದ್ದಂಗೆ ನಮಗೆ ಒಂದು ಘಾಟ್ ಸೆಕ್ಷನ್ ಥರ ಸಿಗುತ್ತೆ. ಇದು ಫುಲ್ಲು ಘಾಟ್ ಸೆಕ್ಷನ್ ಇದೆ, ಫುಲ್ಲು ಕಾಡು. ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅಲ್ಟಿಮೇಟ್ ಏನಂದರೆ ಪ್ರತಿಯೊಂದನ್ನು ಕೂಡ ಎಷ್ಟು ನೋಡಿ, ಎಷ್ಟು ಇದ್ರದ್ದು ಇರ್ಬೋದು, ಸೇಫ್ಟಿ ಮೆಷರ್ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೇಪಾಳಿನ ಬಾರ್ಡ್ರ್ ಅಂತ ಬಂದವ ಎಲ್ಲರದು ಗಾಡಿಗಳದ್ದು ನಮ್ಮ ಕಿತ್ತಾಳೆ ಅಡ್ವೆಂಚರ್ಸಲ್ಲಿ ಫೋಟೋ ಬರುತ್ತೆ. ಪ್ರತಿಯೊಂದು ಎಲ್ಲ ನೋಡಿ, ವ್ಯೂಸ್ ಸಾಕಾದಾಗ ಕಾಣುತ್ತೆ. ಅಂತ ಅಲ್ಲಿ ಫಸ್ಟ್ ಮೀಲ್ಸ್ ಇನ್ ನೇಪಾಳ್.
ಸಕ್ಕತ್ತಾಗಿದೆ. ಯಾವಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಕಂಪ್ಲೀಟ್ ಆಗ್ತಾ ಇದ್ದಂಗೆ ನೋಡಿ ಡೈರೆಕ್ಟ್ ಕೊನೆಗೆ ಈ ಲೊಕೇಶನ್ ನೋಡಿ ಇರೋದಕ್ಕಾಗಲಿಲ್ಲ. ಕೊನೆ ಗಾಡಿ ನಿಲ್ಲಿಸ್ತಾವ ರಿಕ್ವೆಸ್ಟ್ ಮಾಡಿಕ್ಕೆ ನನಗೆ. ಹೊಸ ನೀರು ನನ್ನ ರಾಜ ಫುಲ್ಲು ಸರ್ ಹೆಂಗಿದೆ ನೇಚರ್ ಹೆಂಗಿದೆ ಸರ್? ಅಲ್ಲಿ ಬಂದೋಗುತ್ತಾ ಒಂದು ಸ್ಟ್ರೆಚ್ ಹೊಡ್ತೀವಿ ಗೊತ್ತಾ? ಅಲ್ಟಿಮೇಟ್ ಅದು. ಸ್ಟ್ರೆಚ್ ಇತ್ತಲ್ಲ ಹೆಂಗಿತ್ತು? ಎಲ್ಲಿ ಸರ್ ನೀವು ಇಲ್ಲಿ ಅದೇನೋ ಒಂದು ಡೈಲಾಗ್ ಹೊಡಿತೀರಿ ನೀವು, ಡೈಲಾಗ್ ಚೆನ್ನಾಗಿ ಇನ್ನೊಂದ್ ಗೊತ್ತಾ ನಿಮ್ಗೆ? ಇದು ನೋಡಕ್ ಸಣ್ಣಕ್ಕೆ ಅನ್ನಿಸ್ತಾ ಇದೆ. ಹೌದು ಸರ್. ಫೋರ್ಸ್ ಯಾವ್ದು ನೀರು ಯಾವ್ದು ಅಂತ? ಗಂಡಾಕಿ ರಿವರ್. ಇದು ಗಂಡಾಕಿ ರಿವರ್ ಅಂತ. ಗಂಡಾಕಿ ರಿವರ್ ನೀರು ಅದು ಫೋರ್ಸ್ ಸಖತ್ ಫೋರ್ಸ್ ಇದೆ ಮಾತ್ರ. ಅದ್ ನಮ್ಗೆ ನೋಡಕ್ ಶಾಂತ ಅನ್ನಿಸ್ತಾರ ಅನ್ನಿಸ್ತಿದೆ. ಏನ್ ಫಾಸ್ಟ್ ನೋಡಿ ಅಲ್ಲಿ ಕಿರಣ್. ಏನು ಇಲ್ಲ ನೋಡಿ ಕಿರಣ್ ಸರ್. ಅಲ್ಲಿ ನೋಡಿ ನೀವು ಒಂದ್ಸರಿ ಇದಕ್ಕೂ ಇರಿ ಗೊತ್ತಾ, ಲಡಕ್ ಲೇಹದಲ್ಲಿ ಪೋಖರ ಹೋದಾಗ ಒಂದು ವಿಡಿಯೋ ಇದು ಮಾಡಿದ್ರಿ, ನೋಡೋದಕ್ಕೆ ದೂರದಿಂದ ಕಾಣೋದು. ಒಳಗಡೆ ಹೋದಾಗ ಹಳ್ಳಿ ಸೊಗಡುತ್ತಾರ ಓಟೋ ಏನೋ ಹೆಂಗಿತ್ತಲ್ಲಿ ತುರ್ತುಕ್ ವಿಲೇಜ್ ಕರೆಕ್ಟ್. ಎಲ್ಲರೂ ಬಿಟ್ಬಿಟ್ಟು ನಾನು ಒಂದು ಒಬ್ಬ ಉಳ್ಕೋತೀನಿ. ತುರ್ತುಕ್ ಸಾಕಾಗಿತ್ತು ಮಾತ್ರ ನೋಡಿ. ಆ ವಿಲೇಜ್ಗೋಸ್ಕರ ಸೇಮ್ ಅದೇ ತರ ಇದೆ ನೋಡಿ, ಅದು ಆರ್ಟ್ ಶೇಪ್. ಅವರು ಗಜ ಇದರಲ್ಲಿ ಫಾಲ್ಸ್ ನೋಡಿ ಬ್ರೋ. ಬನ್ನಿ ಟಿವಿನಲ್ಲಿ ಯಪ್ಪ ಫುಲ್ ಮೀಟರ್ ಆಫ್. ಬೇಗ ನೋಡಿ, ಎಲ್ಲ ನಮ್ಮ ಥರ ಯೂಟ್ಯೂಬರ್ಸು ಸ್ಟಿಕರ್ಸ್ ಎಲ್ಲ ಇದು ಮಾಡಿ ಹೆಮ್ಮೆಯ ಕನ್ನಡಿಗ ಕಿತ್ತಾಡಿ ಕಿರಣ್. ಯಪ್ಪ ದೇವ್ರೆ. ಫೋಟೋಗಳೆಲ್ಲ ಇದೆ. ಹಳೆ ಅಂಗಡಿ ಇದು. ಬನ್ನಿ ಸರ್. ಒಳ್ಳೆ ವ್ಯೂ. ಯಪ್ಪ ಒಳ್ಳೆ ಕಡೆ ಸಪಾಟಲ್ಲಿ ನಿಲ್ಸಿದ್ದೀವಿ ಸರ್. ಒಳ್ಳೆ ಜಾಗ ಅದ್ರ ಮೇಲೆ ಕಟ್ಟಿಲ್ಲ. ನಮ್ಮ ದರ್ಶನ್ ಸರ್ರು ಇವಾಗ ರೆಡಿಯಾಗಿದ್ದಾರೆ ಆ್ಯಕ್ಷನ್ಗೆ. ಏಯ್ ಝೂಮ್ ಆಟೋ ಮಾಡಿದ್ರೆ ಅದೇ ಇದಾಗುತ್ತೆ. ಝೂಮ್ ಇದು ಸ್ಯಾಮ್ಸಂಗ್ ಐಫೋನ್ಗಿಂತ ಸಖತ್ತಾಗಿರೋ ಸ್ಯಾಮ್ಸಂಗ್.
ಎಷ್ಟು ದಿನ ಆಗಿತ್ತು ಬ್ಲ್ಯಾಕ್ ಕಾಫಿ ಕುಡಿದಂತ 4-5 ದಿನ ಆಗಿತ್ತು 4-5 ಡೇಸ್. ಫ್ರೆಂಡ್ಸ್, ನೇಪಾಳದಲ್ಲಿ ಫಸ್ಟ್ ಚಪ್ಪಲ್ ನಂದು ಹೋಯ್ತು. ಬಂದಿದ್ದು ಚಪ್ಪಲ್ ತೊಗೊಳಕ್ಕೆ, ಬಟ್ ಮಕ್ಕಳಿಗೆ ಒಂದು ಏನೋ ಇಷ್ಟ ಆಯಿತು, ಸರ್ಪ್ರೈಸಾಗಿ ಅಲ್ಲಿ ತೊಗೊಂಡೆ. ಬಟ್ ಅಫೋರ್ಡಬಲ್ ಪ್ರೈಸ್ ಇದೆ, ತುಂಬಾ ಕಡಿಮೆ ಇದೆ ಪ್ರೈಸು. ತುಂಬ ಕೋಪರೇಟಿವ್ ಆಗಿದ್ದಾರೆ ಮೇಡಮ್ಮು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಥ್ಯಾಂಕ್ ಯು ಸೊ ಮಚ್. ನಾಯಕರು ಈಸ್ ಅರೈವಿಂಗ್. ತುಂಬ ಮಿಸ್ ಆದವು ಸೀರಿಯಸ್ಲಿ. ನಿಮ್ಮ ತಮ್ಮಾಜಿ ಸೌಖ್ಯ ಕರ್ಕೊಂಬಂದ್ಬಿಟ್ಟಿದ್ದೀವಿ. ರಾತ್ರಿ ನೋಡ್ಕೊಂಡು ಬರಂಗಿದ್ರೆ ಇವತ್ತು ಲುಂಬಿನಿ ನೋಡ್ಕೊಂಡು ಬೆಳಗ್ಗೆ ಬಂದ್ಬಿಡ್ತೀವಿ. ಕರೆಕ್ಟ್. ಮಧ್ಯಾಹ್ನ ಸಿಟಿಗಳು ನೋಡ್ಬಿಟ್ಟು ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಚೇಂಜ್ ಆಯ್ತಲ್ಲ, ಈಗ ನಾಳೆ ಹೋಗ್ಬಿಡೋಣ ಸರ್. ಬೆಳಗ್ಗೆ ಮುಗಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್. ಓಕೆ, ಥ್ಯಾಂಕ್ ಯು.